ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈಡ್ ಐ ಡಿ ಕಾರ್ಡನ್ನು ಯಾವ ರೀತಿ ಮಾಡಬೇಕು, ಸ್ಕೂಲ್ನ ಐ ಡಿ ಕಾರ್ಡನ್ನು ಯಾವ ರೀತಿ ಮಕ್ಕಳು ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೆಕ್ಟಾಂಗಲ್ ಶೇಪ್ ಟೂಲ್ನ ಸಹಾಯದಿಂದ ಶೇಪನ್ನು ತೊಗೊತಾ ಇದ್ದೀನಿ. ಪೇಜ್ಗೆ ಇದಕ್ಕೆ ನಾನು ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇದ್ದಂಥ ಔಟ್ಲೈನನ್ನು ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ರೆಕ್ಟಾಂಗಲ್ ಶೇಪ್ನ ಸಹಾಯದಿಂದ ಕೆಳಭಾಗದಲ್ಲಿ ಒಂದು ರೆಕ್ಟಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ಸೇಮ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಟೆಸ್ಟ್ ಟೂಲ್ನ ಸಹಾಯದಿಂದ ಟೆಸ್ಟನ್ನು ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಎಲ್ಲಿ ಬೇಕಾದರೂ ಟೈಪ್ ಮಾಡ್ಕೋಬೋದು. ಅಲ್ಲಿ ಅದ್ರ ಮೇಲೆ ಇಟ್ಟು ಟೈಪ್ ಹೊರಗಡೆ ಟೈಪ್ ಮಾಡಿ ತರ್ಬೋದು, ಟೈಪ್ ಮಾಡೋದು. ನಾನು ಲಿಟ್ಲ್ ಫ್ಲವರ್ಸ್ ಒಂದು ಸ್ಪೂನ್ ಮೇಲೆ ಸ್ವಲ್ಪ ಸೈಜಸ್ಸನ್ನು ಚಿಕ್ಕದು ಮಾಡ್ಕೊತೀನಿ. ಇದರದ್ದು ಟೆಸ್ಟಿನ ಸೈಜು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ನ ವೈಟ್ ಮಾಡ್ಕೊತಾ ಇದ್ದೀನಿ. ಸೈಜಸ್ ಸ್ವಲ್ಪ ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಸ್ಕೂಲ್ ಅಡ್ರೆಸ್ ಐತೆ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸ್ಕೂಲ್ ಲೋಗೋ ಇದ್ದರೆ ಲೋಗೋ ಹಾಕ್ಕೋಬೋದು. ಫೈಲ್ ಮೇಲೆ ಹೋಗ್ತೀನಿ, ಇಂಪೋರ್ಟಲ್ಲಿ ಲೋಗೋಗಳನ್ನು ನಾನು ತಗೊಳ್ತೀನಿ. ರೀತಿ ಒಂದು ಲೋಗೋನ ಹಾಕಿ ನೆಕ್ಸ್ಟ್ ನಾವಿಲ್ಲಿ ಇಷ್ಟು ನಾವು ಸ್ಕೂಲ್ ಐ ಡಿ ಕಾರ್ಡಿಗೆ ಏನೇನು ಡೀಟೇಲ್ಸನ್ನು ಫಿಲ್ ಮಾಡಬೇಕು ಅದನ್ನ ಫಿಲ್ ಮಾಡ್ತಾ ಇದ್ದೀನಿ.
ಫಸ್ಟ್ ಒನ್ ಸ್ಟೂಡೆಂಟ್ ನೇಮ್. ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಫೋನ್ ನಂಬರ್. ವಿದ್ಯಾರ್ಥಿಯ ಪೇರೆಂಟ್ಸ್ ನಂಬರನ್ನು ಹಾಕ್ತಾರೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇರುತ್ತೆ. ನೆಕ್ಸ್ಟ್ ಬ್ಲಡ್ ಗ್ರೂಪ್. ಎಮರ್ಜೆನ್ಸಿ ವಿದ್ಯಾರ್ಥಿ ತೊಂದರೆ ಆದಾಗ ನಾವು ಬ್ಲಡ್ ಇರಬೇಕು, ಅದಕ್ಕೆ ಅದನ್ನು ಬ್ಲಡ್ ಗ್ರೂಪ್ ಅನ್ನು ಹಾಕಬೇಕು. ಈಗ ಇಷ್ಟನ್ನು ನಾನು ಸೈಜಸ್ ಅನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಬೋಲ್ಡ್ ಬೇಕಿದ್ರೆ ಬೋಲ್ಡ್ ಮಾಡಿ, ನಾರ್ಮಲ್ ಬೇಕಿದ್ರೆ ನಾರ್ಮಲ್ ತಗೊಳ್ಳಿ, ತೊಂದರೆ ಇಲ್ಲ. ಕಲರನ್ನು ನೀವು ಫಿಲ್ ಮಾಡ್ಕೊಳ್ಳಿ ಟೆಸ್ಟಿಗೆ.
ಈ ರೀತಿಯಾಗಿ ಟೆಸ್ಟನ್ನು ನೀಟಾಗಿ ಇಲ್ಲಿ ಜೋಡಿಸ್ಕೋಬೇಕು. ಎಲ್ಲೆಂದರಲ್ಲಿ ಟೆಸ್ಟ್ಗಳನ್ನು ನೀವು ಟೈಪ್ ಮಾಡೋ ಹಾಗಿಲ್ಲ. ಸರಿ, ಈಗ ಇಲ್ಲಿ ಸ್ಟೂಡೆಂಟಿಗೆ ಒಂದು ಪಿಕ್ಚರನ್ಸನ್ನು ಹಾಕಬೇಕು. ರೆಕ್ಟ್ಯಾಂಗಲ್ ಶೇಪ್ ಆಗಿಂದ ಇಲ್ಲಿ ರೆಕ್ಟ್ಯಾಂಗಲ್ ಶೇಪನ್ನು ತಗೊಳ್ಳಿ. ರೆಕ್ಟ್ಯಾಂಗಲ್ ಶೇಪನ್ನು ಕನ್ವರ್ಟ್ ಟು ರೌಂಡೆಡ್ ರೆಕ್ಟ್ಯಾಂಗಲ್ ಮಾಡ್ಕೊಳ್ಳಿ. ರೌಂಡೆಡ್ ರೆಕ್ಟ್ಯಾಂಗಲ್ ಮಾಡಿ, ಶೇಪ್ ಟೂಲ್ನ ಸಹಾಯದಿಂದ ರೌಂಡೆಡ್ ರೆಕ್ಟ್ಯಾಂಗಲ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಜಾಸ್ತಿ ಬೇಡ, ಸ್ವಲ್ಪ ಮಟ್ಟಿಗೆ. ಈಗ ನಾನು ಫೈಲ್ ಮೆನುಗೆ ಹೋಗಿ ಇಂಪೋರ್ಟ್ ಆಫ್ ದ ಪಿಕ್ಚರ್, ಇಂಪೋರ್ಟನ್ನು ಮಾಡಿಕೊಂಡು ಪಿಕ್ಚರ್ಸನ್ನು ತಗೊತಾ ಇದ್ದೀನಿ. ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಪಿಕ್ಚರ್ಸನ್ನು ಪಿಕ್ ಟೂಲ್ನ ಸೈಡಿಂದ ಇದ್ರ ಮೇಲೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಒಂದು ಶೇಪಿಗೆ ಬರುವಾಗ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಹೊರಗಡೆ ಇಟ್ಟು ಆಬ್ಜೆಕ್ಟಲ್ಲಿ ಪವರ್ ಕ್ಲಿಪ್ ಅಂತ ಇದೆ. ಪವರ್ ಕ್ಲಿಪ್ಪಲ್ಲಿ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ. ಪ್ಲೇಸ್ ಇನ್ಸೈಡ್ ಫ್ರೇಮನ್ನು ಕ್ಲಿಕ್ ಮಾಡಿ ಈ ಸೈಡ್ ಕ್ಲಿಕ್ ಮಾಡಿ ಫೋಟೋ ಹೋಗಿ ಇಲ್ಲಿ ಸೆಟ್ ಆಯಿತು. ಸೊ ಇದಕ್ಕೂ ಕೂಡ ನೀವು ಈ ಒಂದು ಶೇಪಿಗೂ ಕೂಡ ಔಟ್ಲೈನನ್ನು ನೀವು ಔಟ್ಲೈನ್ಗೆ ನೀವು ಕಲರನ್ನು ಹಾಕೋಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟಲ್ಲಿ ಸ್ಟೈಲ್ಸ್ಗೆ ಹೋಗಿ ನೀವು ಸ್ಟೈಲ್ ಫ್ರಾಮಲ್ಲಿ ಔಟ್ಲೈನ್ ಅಂತ ಇದೆ. ಈ ಔಟ್ಲೈನನ್ನು ಓಕೆ ಕೊಡಿ. ಔಟ್ಲೈನನ್ನು ಓಕೆ ಕೊಟ್ಟ ತಕ್ಷಣ ಇಲ್ಲಿ ಔಟ್ಲೈನ್ಗೆ ಸಂಬಂಧಿಸಿದ ಪಿಕ್ಚರ್ ಇದು ಪ್ರತಿಗೆ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಇರೋದು ನಾನು ಬ್ಲೂ ಕಲರ್ಗೆ ತಗೊಳ್ತೇನೆ. ಇಲ್ಲಿ ಬ್ಲೂ ಕಲರ್ ಆಗಿದೆ ನೋಡಿ. ಸ್ವಲ್ಪ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಡಾರ್ಕ್ ನೋಡಿ ಈ ರೀತಿಯಾಗಿ. ಸೊ ಈ ಬ್ಲಡ್ ಗ್ರೂಪ್ನ ಕಲರನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ, ಯಾವುದಾದ್ರೂ ನಿಮ್ಗೆ ಹೈಲೈಟ್ ಆಗಬೇಕು ಅಂತಿದ್ರೆ ಹೈಲೈಟ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ನಿಮ್ಮದು ಒಂದು ಸ್ಕೂಲ್ ಐ ಡಿ ಕಾರ್ಡ್ಗಳನ್ನು ನೀವು ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.